ರಾಜ್ಯದಲ್ಲಿ ಮುಂಗಾರು ಜೋರಾದಂತೆ ಜಿಲ್ಲೆಯಲ್ಲಿ ರೈತರು ಪರಿಸರಕ್ಕೆ ತಕ್ಕಂಥ ಭೂಮಿಯ ಮಣ್ಣಿನ ಗುಣಕ್ಕೆ ಹೊಂದಿಕೊಂಡಂತೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ಬೆನ್ನಲ್ಲೇ ಕೃಷಿ ಇಲಾಖೆ 70,000 ಮೆಟ್ರಿಕ್ ಟನ್ ರಸಗೊಬ್ಬರದ ಅವಶ್ಯಕತೆ ಇರುವ ಕಾರಣ ಸರಿಯಾದ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳನ್ನು ಕೊರತೆ ಬಾರದಂತೆ ಪೂರೈಕೆಯನ್ನು ಅಭಾವವಿಲ್ಲದಂತೆ ಸಿದ್ಧತೆ ಮಾಡಲಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಅವರು ತಿಳಿಸಿದರು. ತುಮಕೂರು ನಗರದ ತಮ್ಮ ಕಚೇರಿಯಲ್ಲಿ ಅವರು ಮಾತನಾಡುತ್ತಾ 75,000 ಮೆಟ್ರಿಕ್ ಟನ್ ರಸಗೊಬ್ಬರ ಸಂಗ್ರಹಣೆ ಇದ್ದು ಈಗಾಗಲೇ ರೈತರು 28,000 ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಖರೀದಿ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ನಮ್ಮ ಬಳಿ ರೈತರಿಗೆ ರಸಗೊಬ್ಬರ ಕೊರತೆ ಬಾರದಂತೆ 45,000 ಮೆಟ್ರಿಕ್ ಟನ್ ಇಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಯೂರಿಯಾ, ಡಿಎಪಿ ಕಾಂಪ್ಲೆಕ್ಸ್, ಎಂಎಪಿ, ಎಸ್ಎಸ್ಪಿ ಪ್ರತಿಯೊಂದು ರೈತರಿಗೆ ಕೊರತೆ ಇಲ್ಲದಂತೆ ವಿತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ನಾನು ಜಂಟಿ ಕೃಷಿ ನಿರ್ದೇಶಕರು, ತುಮಕೂರು ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ಇಲ್ಲಿವರೆಗೂ ನಮಗೆ 190 ಮಿಲಿಮೀಟ್ರಷ್ಟು ಮಳೆ ಆಗಬೇಕಾಗಿತ್ತು. ಅದಕ್ಕೆ ಎಗೇನೆಸ್ಟ್ ಆಗಿ ವಾಡಿಕೆಗಿಂತ 319 ಮಿಲಿಮೀಟ್ರಷ್ಟು ಹೆಚ್ಚು ಮಳೆ ಆಗಿದೆ. ಅಂದರೆ 68% ಹೆಚ್ಚು ಮಳೆ ಬಂದಿದೆ. ಈ ಮಳೆಯಿಂದ ನಮಗೆ ಮೇ 22ನೇ ತಾರೀಕು ನಮ್ಮಲ್ಲಿ ಮಳೆ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಮಳೆ ಏಪ್ರಿಲಲ್ಲಿ ಬರಬೇಕಿತ್ತು. ಪೂರ್ವ ಮುಂಗಾರು ಬೆಳೆಗಳನ್ನ ಬೆಳೀಲಿಕ್ಕೆ ನಮ್ಮ ತಿಪ್ಟೂರು ವಿಭಾಗದಲ್ಲಿ ಹೆಸರು, ಉದ್ದು ಬೆಳೀತಾಯಿದ್ರು. ಏನಾದರೆ ಈ ಮೇ 22ನೇ ತಾರೀಕು ಭರಣಿ ಮಳೆ ಕೊನೆ ದಿನ ಮಳೆ ಸ್ಟಾರ್ಟ್ ಆಯಿತು. ಆದ್ದರಿಂದ ನಮಗೇನಾಗಿದೆ, ಪೂರ್ವ ಮುಂಗಾರು ಬೆಳೆಗಳಾದಂಥ ಹೆಸರು ಮತ್ತು ಉದ್ದು ಬೆಳೆಗಳು ಸ್ವಲ್ಪ ಏರಿಯಾ ಕಡಿಮೆ ಆಗಿದೆ. ಸಾಮಾನ್ಯವಾಗಿ ನಮಗೆ 10,000 ರಿಂದ 12,000 ಹೆಕ್ಟರ್ ಪ್ರದೇಶದಲ್ಲಿ ದ್ವಿದಳ ಧಾನ್ಯಗಳು ಬರಬೇಕಿತ್ತು ಪೂರ್ವ ಮುಂಗಾರಲ್ಲಿ. ಈಗ 3,000 ರಿಂದ 3,500 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಬಂದಿದೆ. ಬಟ್ ಏನಂದರೆ, ನಮಗೆ ಮೇ 22ರಿಂದ ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ನಮಗೆ ಲ್ಯಾಂಡ್ ಪ್ರಿಪ್ರೇಷನ್ಗೆ, ಭೂಮಿನ ಉಳುಮೆ ಬಿತ್ತನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ತಕ್ಕಂಥ ಎಲ್ಲ ಕಾರ್ಯ ಇಲ್ಲಿವರೆಗೂ 70% ರಿಂದ 80% ಭೂಮಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇಲಾಖೆಯಿಂದ ರೈತರಿಗೆ ಬೇಕಾದಂಥ ರಸಗೊಬ್ಬರಗಳು, ಬಿತ್ತನೆ ಬೀಜ ಮತ್ತು ಕೃಷಿ ಪರಿಕರಗಳನ್ನ ವಿತರಣೆ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು, ಮುಂಗಾರು ಪ್ರಾರಂಭಕ್ಕಿಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಮ್ಮ 50 ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿಯಾಗಿ 11 ಬಿತ್ತನೆ ಬೀಜ ವಿತರಣಾ ಕೇಂದ್ರದಲ್ಲಿ ನಾವು ಬಿತ್ತನೆ ಬೀಜನ ವಿತರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಂದರೆ, ನಮ್ಮ ಮುಂಗಾರಲ್ಲಿ 3,20,000 ಹೆಕ್ಟರ್ ಪ್ರದೇಶದಲ್ಲಿ ಕೃಷಿ ಬೆಳೆಗಳನ್ನ ಬೆಳೀಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮಲ್ಲಿ ಮುಖ್ಯವಾಗಿ ಏನಂದರೆ, ನಮ್ಮಲ್ಲಿ ರಾಗಿ ಬರುತ್ತೆ. ರಾಗಿ ಪ್ರಮುಖ ಬೆಳೆ. ಇದು 1.5 ಲಕ್ಷದಿಂದ 50,000 ರಿಂದ 75,000 ಹೆಕ್ಟರ್ ಪ್ರದೇಶದಲ್ಲಿ ಶೇಂಗಾ ಬರುತ್ತೆ. ಅದನ್ನು ಹೊರತುಪಡಿಸಿದ್ರೆ ಮುಸ್ಕಿನ ಜೋಳ ಒಂದು 25,000 ಹೆಕ್ಟರಲ್ಲಿ. ಅದನ್ನು ಬಿಟ್ಟರೆ ತೊಗರಿ ಒಂದು 6,000 ರಿಂದ 7,000 ಹೆಕ್ಟರ್ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಬರುತ್ತೆ. ಈ ಸಾರಿ ನಮ್ಗೆ ಏನಂದರೆ, ಪೂರ್ವ ಮುಂಗಾರು ಬೆಳೆ ಕಡಿಮೆ ಆವರಿಸಿರೋದ್ರಿಂದ ಹೆಚ್ಚಿನ ಪ್ರದೇಶದಲ್ಲಿ ರಾಗಿಗೆ ಹೋಗ್ತಾರೆ ಅನ್ನೋದು ನಮ್ಮಲ್ಲಿ ವಾಡಿಕೆ. ಹಿಂದಿನ ಅಂಕಿಅಂಶನ ಪರಿಶೀಲನೆ ಮಾಡಿದಾಗ ನಮ್ಮದು ರಾಗಿನ ಸಾಮಾನ್ಯವಾಗಿ ಜುಲೈ 15ರ ನಂತರ ರಾಗಿನ ಬಿತ್ತನೆ ಮಾಡ್ತಾರೆ. ಈಗ ಶೇಂಗಾ ಬಿತ್ತನೆ ನಡೀತಾ ಇದೆ. ಸುಮಾರು 10,000 ರಿಂದ 12,000 ಹೆಕ್ಟರ್ ಪ್ರದೇಶದಲ್ಲಿ ಶೇಂಗಾ ಆಲ್ರೆಡಿ ಬಿತ್ತನೆ ಮಾಡಿದ್ದಾರೆ. ಇನ್ನೂ ಶೇಂಗಾ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಜುಲೈ 20ರವರೆಗೂ ಪುನರ್ವಸು ಮಳೆ ಅಂದರೆ ಆರಿದ್ರ ಮಳೆ ಈಗಿದೆ. 6ನೇ ತಾರೀಕು ಇವತ್ತಿಗೆ ಮುಗಿದೋಗುತ್ತೆ ಆರಿದ್ರ ಮಳೆ. ಪುನರ್ವಸು ಮಳೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಪುನರ್ವಸು ಮಳೆ 14 ದಿನ ಇರುತ್ತೆ. ಅಂದರೆ 21ರವರೆಗೂ ಬಿತ್ತನೆ ಮಾಡಲಿಕ್ಕೆ ಶೇಂಗಾ ಅವಕಾಶ ಇದೆ. ಅದಾದ ನಂತರ ನಮಗೆ ರಾಗಿನ ಜುಲೈ 15ರಿಂದ ಆಗಸ್ಟ್ 15ರವರೆಗೂ ರಾಗಿನ ಬಿತ್ತನೆ ಮಾಡಲಿಕ್ಕೆ ಅವಕಾಶ ಇದೆ. ಒಳ್ಳೆ ಕಾಲದಲ್ಲಿ ಮಳೆ ಬಂದಿದೆ. ಇದರಿಂದ ಒಳ್ಳೆ ಲ್ಯಾಂಡ್ ಪ್ರಿಪ್ರೇಷನ್ ಆಗಿದೆ ಮತ್ತು ಬೆಳಿಲಿಕ್ಕೂ ಒಂದು ಪೂರಕವಾದ ವಾತಾವರಣ ಇದೆ. ಹವಾಮಾನ ಇಲಾಖೆಯಿಂದ ಈ ವರ್ಷ ಸಾಮಾನ್ಯವಾಗಿ ಗುಡ್ ಸೀಸನ್ ಅಥವಾ ಉತ್ತಮ ಮಳೆ ಬರುತ್ತೆ ಅಂತ ಈಗಾಗಲೇ ವರದಿ ಮಾಡಿರೋದ್ರಿಂದ ಆಗಿದೆ. ಅದಕ್ಕೆ ಪೂರಕವಾಗಿ ನಾವು ಇಲ್ಲಿವರೆಗೂ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು 14,850 ಕ್ವಿಂಟೋಲಷ್ಟು ಬಿತ್ತನೆ ಬೀಜನ ದಾಸ್ತಾನು ಮಾಡಿ ಇಲ್ಲಿವರೆಗೂ 10,105 ಕ್ವಿಂಟೋಲಷ್ಟು ಬಿತ್ತನೆ ಬೀಜನ ರೈತರಿಗೆ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡಿದ್ದೀವಿ. ಅದ್ರ ಜೊತೆಗೆ ಇನ್ನೂ 4,500 ಕ್ವಿಂಟೋಲಷ್ಟು ದಾಸ್ತಾನು ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಮತ್ತು ವಿತರಣಾ ಕೇಂದ್ರಗಳಲ್ಲಿ ಸ್ಟಾಕ್ ಇದೆ. ಇನ್ನೂ ಹೆಚ್ಚಿನ ಬಿತ್ತನೆ ಬೀಜಕ್ಕೆ ಬೇಡಿಕೆ ಬಂದರೆ ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿ, ನಮ್ಮ ಪ್ಲ್ಯಾನ್ ಪ್ರಕಾರ ನಾವು 28,000 ಕ್ವಿಂಟೋಲು ಬಿತ್ತನೆ ಬೀಜನ ಕೊಡ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಅಷ್ಟು ಕೊಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಇದನ್ನು ಹಂತ ಹಂತವಾಗಿ ನಾವು ರೈತರಿಗೆ ವಿತರಣೆ ಆದಾಗ ತರಿಸಿ ಸಕಾಲದಲ್ಲಿ ಕೊಡಲಿಕ್ಕೆ ಎಲ್ಲ ಯೋಜನೆ ರೂಪಿಸಿದ್ದೀವಿ. ಅದ್ರ ಜೊತೆಗೆ ಜಿಲ್ಲೆಯಲ್ಲಿ ಯಾವುದೇ ಒಂದು ರಸಗೊಬ್ಬರದ್ದು ಕೊರತೆ ಇರೋದಿಲ್ಲ.
ಅಂದರೆ ನಮಗೆ ಮುಂಗಾರು ಹಂಗಾಮಿಗೆ ಸುಮಾರು ಅಂದಾಜು 70,000 ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರದ ಅವಶ್ಯಕತೆ ಇದೆ. ಇದರಲ್ಲಿ ಯೂರಿಯಾ ಇರ್ಬೋದು, DAP, ಕಾಂಪ್ಲೆಕ್ಸ್ ಮತ್ತು MOP ಮತ್ತು SSP ಅಂತ ಬರುತ್ತೆ. ಇದ್ರ ಯಾವುದೇ ಬೆಳೆ ಇದೇನು ರಸಗೊಬ್ಬರದ ಕೊರತೆ ಇರೋದಿಲ್ಲ. ಇದರಲ್ಲಿ ಈಗ ನಮಗೆ OB ಎಲ್ಲ ಸೇರಿ ಅಂದರೆ ಪ್ರಾರಂಭಿಕ ಶುಲ್ಕ ಏಪ್ರಿಲಲ್ಲಿ ಏನು ಕಳೆದ ವರ್ಷದ ಹಿಂಗಾರು ಮತ್ತು ಬೇಸಿಗೆನಲ್ಲಿ ಸಪ್ಲೈ ಆಗಿರುತ್ತಲ್ಲ, ಅದು ಎಲ್ಲ ಸೇರಿ 73,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಇತ್ತು. ಅದರಲ್ಲಿ ನಾವು 28,000 ರಸಗೊಬ್ಬರನ ಈಗಾಗಲೇ ವಿತರಣೆ ಮಾಡಿದ್ದೀವಿ. ರೈತರು ಆಲ್ರೆಡಿ ರಸಗೊಬ್ಬರನ ಖರೀದಿ ಮಾಡಿ ಬಿತ್ತನೆ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ನಮಗೆ ಸುಮಾರು 45,000 ಮೆಟ್ರಿಕ್ ಟನ್ ಅಷ್ಟು ಗೊಬ್ಬರ ನಮ್ಮಲ್ಲಿ ಲಭ್ಯ ಇದೆ. ಇನ್ನೂ ಹೆಚ್ಚಿನ ಬೇಕಾದರೂ ಗೊಬ್ಬರ ಅವಶ್ಯಕತೆ ಬಿದ್ದರೆ ನಮ್ಮಲ್ಲಿ ಸ್ವಲ್ಪ ಬಫರಲ್ಲಿದೆ, ಅದನ್ನು ಕೊಡಲಿಕ್ಕೂ ವ್ಯವಸ್ಥೆ ಮಾಡ್ತೀವಿ. ಅದ್ರ ಜೊತೆಗೆ ಯಾವುದೇ ಒಂದು ರಸಗೊಬ್ಬರಕ್ಕಾಗಲಿ ಬಿತ್ತನೆ ಬೀಜಕ್ಕಾಗಲಿ ಜಿಲ್ಲೆಯಲ್ಲಿ ಏನು ಕೊರತೆ ಇರೋದಿಲ್ಲ. ಅದ್ರ ಜೊತೆಗೆ ಏನು ನಾನು ರೈತರಿಗೆ ಒಂದು ಮನವಿ ಮಾಡೋದು ಅಂತಂದರೆ, ಎಲ್ಲರೂ ಸಾಮಾನ್ಯವಾಗಿ ಬಿತ್ತನೆ ಟೈಮಲ್ಲಿ ಶೇಂಗಾ ಇರ್ಬೋದು, ರಾಗಿಗೆ ಸಾಮಾನ್ಯವಾಗಿ DAP ಗೊಬ್ಬರನ ಬಳಸ್ತಾರೆ. ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ 16 ಪೋಷಕಾಂಶಗಳು ಭಾಳ ಮುಖ್ಯ ಆಗುತ್ತೆ. ಅದರಲ್ಲಿ 3 ಪೋಷಕಾಂಶಗಳು NPK ಅಂತ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಅಂತ ಏನು ಕರಿತೀವಿ, ಅದು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಅದು ನಾವು ಒಂದೇ DAP ಗೊಬ್ಬರನ ಒಂದನ್ನೇ ಬಳಕೆ ಮಾಡಿದಾಗ ಬರೀ ಸಾರಜನಕ ಮತ್ತು ರಂಜಕ ಮಾತ್ರ ಸಿಗುತ್ತೆ. ಅದಕ್ಕೆ ನಾವು ಈಗಾಗಲೇ ಇಲಾಖೆ ವತಿಯಿಂದನ ಏನು ಕರಪತ್ರಗಳನ್ನ ಮಾಡಿ ಪರ್ಯಾಯವಾಗಿ DAPಗೆ ಕಾಂಪ್ಲೆಕ್ಸು ಸಂಯುಕ್ತ ಗೊಬ್ಬರಗಳನ್ನ ಬಳಕೆ ಮಾಡಲಿಕ್ಕೆ ನಾವು ಆಲ್ರೆಡಿ ರೈತರಿಗೆ ಹೆಚ್ಚು ಪ್ರಚಾರ ಮಾಡ್ತಿದ್ದೀವಿ. ರೈತರು ಯಾರು DAPನೇ ಬೇಕು ಅದೇ ಬೇಕು ಅಂತ ಯಾರು ಆತಂಕ ಪಡೋಂಗಿಲ್ಲ. ಅವರು ಅದ್ರ ಬದಲು ಸಂಯುಕ್ತ ಗೊಬ್ಬರನ ಬಳಸಿದ್ರೆ ಇನ್ನೂ ಚೆನ್ನಾಗಿ ಬೆಳೆನ ಬೆಳಿಬೋದು ಅಂತೇಳಿ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀವಿ. ಅದ್ರ ಜೊತೆ ಮುಖ್ಯವಾಗಿ ನಮಗೆ ಬೆಳೆ ವಿಮೆ ಅನ್ನೋದು ಸಂಕಟ ಪರಿಸ್ಥಿತಿಯಲ್ಲಿ ರೈತಿಗೆ ಒಂದು ಆಶ್ರಯ ಆಗುತ್ತೆ. ಅದ್ರ ಜೊತೆಗೆ ಕಳೆದ ಸಾರಿ ನಮ್ಮಲ್ಲಿ ಏನು 74,520 ಜನ ಏನು ಬೆಳೆ ವಿಮೆನ ಮಾಡಿಸಿದ್ರು, ಅವ್ರಿಗೆ ಈಗಾಗಲೇ ಸರ್ಕಾರದ ವತಿಯಿಂದ ಬೆಳೆ ವಿಮಾ ಪರಿಹಾರ ಮೊತ್ತ ಸುಮಾರು 67,52,00,000 ಅನುದಾನ ಬಂದಿದೆ. ಅದು ಮ್ಯಾಕ್ಸಿಮಮ್ DBT ಮೂಲಕ ಆಲ್ರೆಡಿ ರೈತರಿಗೆ ಹೋಗಿದೆ. ಇನ್ನೂ ಸ್ವಲ್ಪ ಜನಕ್ಕೆ ಹೋಗ್ತಾ ಇದೆ. ಪ್ರೊಸೆಸ್ ಅಷ್ಟಂತೂ ಕ್ಲೈಮ್ಸ್ ಬರುತ್ತೆ ನಮಗೆ. ಆದ್ದರಿಂದ ನಾನು ರೈತರಲ್ಲಿ ಒಂದೇ ಮನವಿ ಮಾಡ್ಕೊಳ್ಳೋದು, ಈಗ ಇನ್ನೂ ರಾಗಿ ಮತ್ತು ಶೇಂಗಾಕ್ಕೆ ಆಗಸ್ಟ್ 16ರವರೆಗೂ ಕಾಲಾವಕಾಶ ಇದೆ ಬೆಳೆ ವಿಮೆ ಮಾಡಿಸ್ಲಿಕ್ಕೆ. ಅದ್ರ ಜೊತೆಗೆ ಮುಸ್ಕಿನ ಜೋಳಕ್ಕೆ ಯಾರು ವಿಮೆ ಮಾಡಿಸ್ತಾರೆ, ಎಸ್ಪೆಷಲಿ ನಮ್ಮಲ್ಲಿ ಕೊರಟಗೆರೆ, ಮಧುಗಿರಿ ಭಾಗದಲ್ಲಿ ಸ್ವಲ್ಪ ಮುಸ್ಕಿನ ಜೋಳ ಹೆಚ್ಚು ಬರುತ್ತೆ, ಅವರಿಗೆ ಜುಲೈ 31ರವರೆಗೂ ಕಾಲಾವಕಾಶ ಇದೆ. ರೈತರು ವಿಮಾ ಕಂತನ್ನ ಪಾವತಿ ಮಾಡಿ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಕೋರ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ರಾಜ್ಯ ಸರ್ಕಾರ ಕಳೆದ 3-4 ವರ್ಷದಿಂದ ಜಾರಿಗೆ ತಂದಂತೆ ಬೆಳೆ ಸಮೀಕ್ಷೆ ಅಂತ, ಕ್ರಾಪ್ ಸರ್ವೆ ಅಂತ ಏನು ಮಾಡ್ತಾ ಇದ್ದೀವಿ, ಅದರಲ್ಲಿ ನೀವು ಕ್ರಾಪ್ ಸರ್ವೆನಲ್ಲಿ ನಿಮ್ಮ ಪಾಣಿನಲ್ಲಿ ನಿಮ್ಮ ಜಮೀನಲ್ಲಿ ಏನು ಬೆಳೆದಿರ್ತೀರ ಅದನ್ನು ನೀವೇ ನಮೂದು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಅದು ಬೆಳೆ ಸಮೀಕ್ಷೆ ತಂತ್ರಾಂಶನ ನಾವು ಗೂಗಲ್ ಪ್ಲೇಸ್ಟೋರಲ್ಲಿ ಬಿಟ್ಟಿದ್ದೀವಿ. ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಮಾಡಿದ್ದೀವಿ. ಈಗಾಗಲೇ ನಾವು ಬೆಳೆ ಸಮೀಕ್ಷೆ ಮತ್ತು ಬೆಳೆ ವಿಮೆಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ರೌಂಡು ಮೊದಲನೇ ಹಂತದ ಪ್ರಚಾರನೂ ಮಾಡಿದ್ದೀವಿ. ಮತ್ತು ರೈತರಿಗೆ ಬೆಳೆ ಸಮೀಕ್ಷೆನ ಯಾವ ರೀತಿ ತಂತ್ರಾಂಶನ ಆಂಡ್ರಾಯ್ಡ್ ಮೊಬೈಲ್ ಇರ್ತಕ್ಕಂಥ ರೈತರು ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ಕ್ರಾಪ್ ಸರ್ವೆ ಅಥವಾ ಬೆಳೆನ ನಮೂದು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ಇನ್ನು 2 ರೌಂಡು ನಾವು ಗ್ರಾಮ ಮಟ್ಟದಲ್ಲಿ ಮತ್ತು ದೊಡ್ಡ ವಿಲೇಜ್ಗಳಲ್ಲಿ ಹೋಗಿ ಹೆಚ್ಚು ಪ್ರಚಾರ ಮಾಡ್ತೀವಿ. ಒಂದೇ ಒಂದು ರಿಕ್ವೆಸ್ಟ್ ಅಂದರೆ, ಇದು ಬೆಳೆ ಸಮೀಕ್ಷೆನಲ್ಲಿ ನಿಖರವಾಗಿ ಅವರು ಬೆಳೆ ನಮೂದಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅವರು MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಬೆಂಬಲ ಬೆಲೆ ಯೋಜನೆ ಇರ್ಬೋದು, ನಾಳೆ ದಿನ ಲೋನ್ ತಗೊಳ್ಳಿಕ್ಕೆ ಕ್ರಾಪ್ ಎಲ್ಲ ಬೇಕಾಗುತ್ತೆ. ಅದ್ರ ಜೊತೆಗೆ ಯಾವುದೇ ಸರ್ಕಾರದ ಪರಿಹಾರನ ನಾವು ಕ್ರಾಪ್ ಸರ್ವೆ ಮೇಲೆ ಸರ್ಕಾರ ಕೊಡೋದ್ರಿಂದ ಅವರು ನಿಖರವಾಗಿ ಅವ್ರು ಏನು ಬೆಳೆದಿದ್ದಾರೆ ಅಥವಾ ಅಂತರ ಬೆಳೆ ಬೆಳೆದಿದ್ದಾರೋ, ಮೋನೋಕ್ರಾಪ್ ಬೆಳೆದಿದ್ದಾರೋ, ಏಕ ಬೆಳೆ ಬೆಳೆದಿದ್ದಾರೋ ಅನ್ನೋದನ್ನು ಅವರೇ ನಮೂದಿಸಿದರೆ ಒಳ್ಳೆಯದು ಅಂತೇಳಿ ಅವರೇ ಸ್ವತಃ ಮೊಬೈಲ್ ಇರ್ತಕ್ಕಂಥವ್ರು ರೈತರು ಅಥವಾ ಅವ್ರು ಎಜುಕೇಟೆಡ್ ಅವ್ರ ಮಕ್ಕಳಿರ್ತಾರೆ, ಅವರ ಸಹಾಯದಿಂದ ಬೆಳೆ ಸಮೀಕ್ಷೆನ ಸ್ವತಃ ಮಾಡ್ಕೋಬೇಕು ಅಂತೇಳಿ ಅವರಲ್ಲಿ ಈ ಮೂಲಕ ಕೋರ್ತಾರೆ. ಕಂಪ್ನಿಗಳಿದೆ, ಯಾವ ಕಂಪ್ನಿಯನ್ನ ರೆಕಮೆಂಡ್ ಮಾಡಿದ್ದೀರಾ? ಇಲ್ಲ ಕಳಪೆ ಬೀಜ ಆಗ್ಬೋದು, ಕಳಪೆ ಬೀಜದ್ದು ನಮ್ಮಲ್ಲಿ ಏನಂದ್ರೆ ರೆಗ್ಯುಲರ್ ಆಗಿ ನಾವು ಬಿತ್ತನೆ ಬೀಜ ನಾವು ಜಾಸ್ತಿ ನಮ್ಮಲ್ಲಿ ಬೆಳೆಯೋದು ಬರೀ ರಾಗಿ, ಶೇಂಗಾ, ಅದನ್ನ ಬಿಟ್ಟರೆ ಮುಸ್ಕಿನ ಜೋಳ ಮಾತ್ರ. ಇಲ್ಲಿ ಏನಾಗಿದೆ, ನಮಗೆ ರಾಗಿ ಮತ್ತು ಶೇಂಗಾ, ನೆಲಗಡಲೆನ
ನಾವು KSSC ಮತ್ತು KOF ಇಂದಾನೆ ತಗೊಳ್ಳೋದು. ಅದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು. ಒನ್ಲಿ ಹೈಬ್ರಿಡ್ ಸೀಡ್ಸ್ ಏನು ಬರುತ್ತೆ, ಮುಸ್ಕಿನ್ ಜೋಳ ಅವೆಲ್ಲ ಪ್ರೈವೇಟ್ ಹೈಬ್ರಿಡ್ಸ್, ಮತ್ತು ಅದ್ರ ಜೊತೆಗೆ ನಮ್ಮ KSSC NSC ತಗೊತೀವಿ. ನಾವು ಎಲ್ಲ ಬಿತ್ತನೆ ಬೀಜದಲ್ಲಿ ಇಲ್ಲಿವರೆಗೂ ಯಾವುದು ಕಳಪೆ ಬಂದಿಲ್ಲ. ಯಾಕಂದ್ರೆ ನಾವು ಬಿತ್ತನೆ ಬೀಜ ದಾಸ್ತಾನು ಮಾಡ್ಬೇಕಾದ್ರೆ ಅದನ್ನ ಎಲ್ಲಾನು ಸ್ಯಾಂಪಲ್ ಡ್ರಾ ಮಾಡಿದ್ದೀವಿ. ಎಲ್ಲ ಸ್ಯಾಂಪಲ್ ಡ್ರಾ ಮಾಡಿ ಲ್ಯಾಬಿಗೆ ಕಳಿಸಿದ್ದೀವಿ. ಅದ್ರ ಜೊತೆಗೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮೊಳಕೆ ಪರೀಕ್ಷೆ ಮಾಡಿದ್ವಿ. ಬಿಫೋರ್ ಡಿಸ್ಟ್ರಿಬ್ಯೂಷನ್ ಅಂದರೆ ವಿತರಣೆ ಮಾಡೋದಕ್ಕಿಂತ ಮೊದಲು ನಾವು ಮೊಳಕೆ ಪರೀಕ್ಷೆ ಮಾಡಿದ್ದೀವಿ. ಮೊಳಕೆ ಪರೀಕ್ಷೆಯಲ್ಲಿ ಯಾವ್ದು ಪಾಸ್ ಆಗಿದೆ ಆ ಲಾಟನ್ನು ಮಾತ್ರ ವಿತರಣೆ ಮಾಡ್ತೀವಿ. ಹಂತದಲ್ಲಿ ಏನಾದರೂ ಅದು ಮೊಳಕೆ ಬರಲಿಲ್ಲ, ಕಡಿಮೆ ಪ್ರಮಾಣದಲ್ಲಿದೆ ಮೊಳಕೆ ರೆಕಮೆಂಡೇಶನ್ಗಿಂತ ಅಂತ ಸಂದರ್ಭದಲ್ಲಿ ಅದನ್ನು ನಾವು ಸ್ಟಾಕ್ ವಾಪಸ್ ಮಾಡ್ತೀವಿ. ಇದರಲ್ಲಿ ಯಾವುದು ಇಲ್ಲಿವರೆಗೂ ಯಾವುದು ಬಂದಿಲ್ಲ. ರಸಗೊಬ್ಬರನೂ ಅಷ್ಟೇ, ನಮ್ಗೇನು ಗುರಿ ಕೊಟ್ಟಿದ್ರೆ ಅದಕ್ಕಿಂತ ಹೆಚ್ಚು ಸ್ಯಾಂಪಲ್ ಡ್ರಾ ಮಾಡಿದ್ದೀವಿ. ಇಲ್ಲಿವರೆಗೂ ಯಾವುದು ಕಳಪೆ ಬಂದಿಲ್ಲ. ಕಳಪೆ ಬಂದರೆ ನಾವು ಕಾನೂನಾತ್ಮಕವಾಗಿ ಕ್ರಮ ತಗೊತೀವಿ. ಈ ವರ್ಷ 1-2 ಕಡೆ ಏನು ಗೊಬ್ಬರ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಏನಾಗ್ತಾ ಇತ್ತು ಅಂದರೆ ಬೇರೆ ಸ್ಟೇಟಿಗೆ ಅಥವಾ ಬೇರೆ ಪರ್ಪಸ್ಗೆ, ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಏನು ಹೋಗ್ತಾ ಇತ್ತು ಅಂಥದ್ದನ್ನು ನಾವು ಹಿಡಿದು 2 ಕೇಸನ್ನು ಹಾಕಿದ್ದೀವಿ. ಒಂದು ಹುಲಿಯೂರು ದುರ್ಗದ ಒಂದು, ಇನ್ನೊಂದು ನಾನು ಬಂದಮೇಲೆ 4 ಕೇಸ್ ಹಾಕಿದ್ದೀವಿ. ಒಂದು KB ಕ್ರಾಸಲ್ಲಿ ಒಂದು ತಾವರೆಕೆರೆ ಸಿರಾ, ಒಂದು ಇಲ್ಲಿ ಹುಲಿಯೂರು ದುರ್ಗದ ಕೇರಳಗೆ ಹೋಗೋದನ್ನ ನಾವು ಹಿಡಿದು ಕೇಸನ್ನು ಹಾಕಿದ್ದೀವಿ. ಇಲ್ಲಿ ಯಾವುದೇ ಗೊಬ್ಬರ ಇದು ರೆಕಮೆಂಡೇಶನ್ ಅಂತ ಇರೋದಿಲ್ಲ. ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡೈಸ್ ಇರುತ್ತೆ, ಇಷ್ಟೇ ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ಸ್ ಇರಬೇಕು ಅಂತ. ಎಲ್ಲ ಕಂಪ್ನಿದು ಸಿಗುತ್ತೆ. ಇದು ಪ್ರೈವೇಟ್ ಡೀಲರ್ಸ್ ಮೂಲಕ ಸಿಗುತ್ತೆ. ಯಾರು ಲೈಸೆನ್ಸ್ ಹೋಲ್ಡ್ ಇರ್ತಾರೆ ಅವರಿಗೆ ವಿತರಣೆ ಮಾಡ್ತೀವಿ. ಇಲ್ಲಿ ಅವರು ರೈತರು ಯಾವ್ದು ಇಚ್ಛೆ ಪಟ್ಟರು ಕೊಡ್ಬೋದು. ಸರ್ಕಾರನೇ ರೇಟ್ ಫಿಕ್ಸ್ ಮಾಡಿರುತ್ತೆ, ಇದರಲ್ಲೇನಿಲ್ಲ. ಈಗ OPS ಅಂತೇಳಿ ಪಾಯಿಂಟ್ ಆಫ್ POS ಮಿಷನ್ ಯೂಸ್ ಮಾಡ್ತಾರೆ, ಪಾಯಿಂಟ್ ಆಫ್ ಸೇಲ್ ಅಂತೇಳಿ. ಅದರಲ್ಲಿ ಈಗ ನಮ್ಮಲ್ಲಿ ಬಸ್ಸಲ್ಲಿ ಟಿಕೆಟ್ ಕೊಟ್ಟಂಗೆ ನೀವೇನು ಗೊಬ್ಬರ ತೊಗೊಂತೀರಿ ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬೇಕು. ಆ ಆಧಾರ್ ಕಾರ್ಡ್ ತಗೊಂಡು ನಿಮ್ಗೆ ಏನ್ ಗೊಬ್ಬರ ಬೇಕು ತಗೊಂಡ್ರೆ ಬಸ್ಸಲ್ಲಿ ಟಿಕೆಟ್ ಕೊಟ್ಟಂಗೆ ಪ್ರೈಸೇ ಬಂದ್ಬಿಡುತ್ತೆ. ರಸಗೊಬ್ಬರದ ಕೊರತೆ ಎಲ್ಲೂ ಇಲ್ಲ. ಸದ್ಯಕ್ಕೆ ಯಾವುದು ಕೊರತೆ ಇಲ್ಲ, ಲಭ್ಯ ಇದೆ. ಸಾಕಷ್ಟು ಗೊಬ್ಬರ ಲಭ್ಯ ಇದೆ, ಅದರಲ್ಲೇನು ಇದಿಲ್ಲ. ಬೀಜಕ್ಕೂ ರಸಗೊಬ್ಬರಕ್ಕೂ ಯಾವುದೂ ಕೊರತೆನೇ ಇಲ್ಲ. ಸರಿ ಸರ್, ಥ್ಯಾಂಕ್ ಯು.